Namah Shivaya. Om Namah Shivaya. जय जय कैलासवास जय निज मनद निवास जय जय कैलासवास जय निज मनद निवास जय शिव शंकर हर महादेश्वर शिव शंकर हर महादेश्वर जय सकलोद्धार जय सकलोद्धार जय सकलोद्धार जय जय कैलासवास जय निज मनद निवास ನಿನ್ನನೆ ನಂಬಿದೆ ನಿನ್ನನೆ ಭಜಿಸಿದೆ ಸಂತಾನ ಭಾಗ್ಯಕ್ಕೆ ನಾ ಹಂಬಲಿಸಿದೆ ನಿನ್ನನೆ ನಂಬಿದೆ ನಿನ್ನನೆ ಭಜಿಸಿದೆ ಸಂತಾನ ಭಾಗ್ಯಕ್ಕೆ ನಾ ಹಂಬಲಿಸಿದೆ ಕರುಣೆಂದು ಭಕ್ತರ ಬಂದು ಕರುಣಾಸೆಂದು ದಯ ಮಾಡಿ ವರ ನೀಡೋ ನೀ ಬೇಗ ಬಂದೋ ದಯ ಮಾಡಿ ವರ ನೀಡೋ ನೀ ಬೇಗ ಬಂದೋ ಜಯ ಜಯ ಕೈಲಾಸವಾಸ ಜಯ ನಿಜ मनद निवास ನಂದಿ ವಾಹನನೆ ಓಂಕಾರನೆ ಮೊರೆಯ ಕೇಳದೇನೋ ಬೇಡಿಕೊಂಬೆ ಪರಶಿವನೆ ನಿನ್ನ ಪೂರೈಸೆ ಬಯಕೆಯನ್ನೋ ನಂದಿ ವಾಹನನೆ ಓಂಕಾರನೆ ಮೊರೆಯ ಕೇಳದೇನೋ ಬೇಡಿಕೊಂಬೆ ಪರಶಿವನೆ ನಿನ್ನ ಪೂರೈಸು ಬಯಕೆಯನ್ನೋ ಭಕ್ತ ವತ್ಸಲನೆ ಎನ್ನ ಪ್ರಾರ್ಥನೆಯು ಕೇಳದೇನು ಸ್ವಾಮಿ ಭಕ್ತ ವತ್ಸಲನೆ ಎನ್ನ ಪ್ರಾರ್ಥನೆಯು ಕೇಳದೇನು ಸ್ವಾಮಿ ಮೊರೆಯ ಹಾಲಿಸಿ ಕರುಣೆ ತೋರಿಸಿ ಕಾಯ ಭಕ್ತ ಪ್ರೇಮಿ ಶಂಭೋ
ಜಯ ಜಯ ಕೈಲಾಸವಾಸ ಜಯ ನಿಜ ಮನದ ನಿವಾಸ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮನಸೋತೆನು ಎಲ್ಲ ನಿನಗೆ ಬಿಡುಮೌನ ಧ್ಯಾನ ಬಯಸಿರುವೆ ಬಿಡುಮೌನ ಧ್ಯಾನ ಬಯಸಿರುವೆ ಮನಸೋತೆನು ಮನಸೋತೆ ಎಲ್ಲ ಬಿಡುಮೌನ ಧ್ಯಾನ ಬಯಸಿರುವೆ ಧ್ಯಾನ ಬಯಸಿರುವೆ ಮನಸೋತೆನು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ
ಹೇ ದಯಮಯನಾದ ಶಂಕರನೇ, ಮಳೆ, ಗಾಳಿ, ಬಿಸಿಲು ಇವುಗಳ ತಾಪಗಳನ್ನು ಸಹಿಸಿಕೊಂಡು ನೀನೋರ್ವನೇ ನನ್ನ ಏಕಮಾತ್ರ ದೈವನೆಂದು ನಿನ್ನನ್ನು ಭಜಿಸಿರುವೆನು. ಬಾ ಎನ್ನ ಪರಮೇಶ್ವರ, ಬರಬಾರದೆಂದು ರಜತಾದ್ರಿಯಲ್ಲಿ ನಿಲ್ಲಬೇಡ. ಬಂದೆನ್ನ ಮನದಾಸೆ ಈಡೇರಿಸಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನು ತಂದೆ. ದಕ್ಷ ಬ್ರಹ್ಮ, ಕಣ್ತೆರೆದು ನೋಡು. ದಕ್ಷ ಬ್ರಹ್ಮ, ನಿನಗೆ ಮಂಗಳವಾಗಲಿ. ನನ್ನನ್ನು ಭಜಿಸಲು ಕಾರಣವೇನು? ಪರಮೇಶ್ವರ, ದೇವದೇವ, ದಯಮಾಡಿ ನನಗೆ ಸಂತಾನ ಭಾಗ್ಯವನ್ನು ಕರುಣಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುವೆನು ತಂದೆ. ದಕ್ಷ ಬ್ರಹ್ಮ, ನಿನಗಿಲ್ಲ ನಿನ್ನುದರದಲ್ಲಿ ಸಂತಾನ. ಆದರೆ ನಿನ್ನ ಶಿವಭಕ್ತಿ ಎಂಬ ಗಿಡವು ಹೂ ಬಿಟ್ಟು ಕಾಯಾಗಿ ಅನೇಕ ಹಣ್ಣುಗಳನ್ನೊಳಗೊಂಡ ವೃಕ್ಷವಾಗಿರುವಾಗ ನೀನೇಕೆ ಚಿಂತಿಸುತ್ತಿರುವೆ ಈ ನಿನ್ನ ಪೂರ್ವ ಕರ್ಮದ ಋಣಾನುಬಂಧಕ್ಕೆ? ಪೂರ್ವ ಕರ್ಮದ ಋಣಾನುಬಂಧ, ಪೂರ್ವ ಕರ್ಮದ ಋಣಾನುಬಂಧ ಎಲ್ಲಿಂದ ಬಂತು ದೇವ? ನಿನ್ನನ್ನು ನೋಡಿದ ಮೇಲೆ ಪೂರ್ವ ಕರ್ಮದ ಋಣಾನುಬಂಧ. ಮಕ್ಕಳಿಗಾಗಿ ಬಲಿಸಿದನು ಪರಮಾತ್ಮ ನಿನ್ನನ್ನು. ನೀ ಕೊಡದ ವಸ್ತುವಿಲ್ಲ ಈ ಜಗತ್ತಿನಲ್ಲಿ, ನೀ ನೆರೆಯದ ವಸ್ತುವಿಲ್ಲ ಈ ಬ್ರಹ್ಮಾಂಡದಲ್ಲಿ. ದಯಮಾಡಿ ಆದಿಶಕ್ತಿ ಕಲೆಯುಳ್ಳ ನಿಜ ಭಕ್ತನನ್ನು ನಿರಾಕರಿಸದೆ ನನಗೆ ಸಂತಾನ ಭಾಗ್ಯವನ್ನು ಕರುಣಿಸಬೇಕೆಂದು ಬೇಡಿಕೊಳ್ಳುವೆ. ದಕ್ಷ ಬ್ರಹ್ಮ, ಸ್ತ್ರೀ ಪುರುಷರಲ್ಲಿ ಅದಾವ ಸಂತಾನವನ್ನು ಬಯಸುತ್ತಿರುವೆ? ಪರಮೇಶ್ವರ, ನಿನ್ನ ನಿಜ ಭಕ್ತನಾದ ನನಗೆ ಅಷ್ಟು ಹರಿವಿಲ್ಲವೇ? ಗಂಡು ಮಕ್ಕಳ ಭಾಗ್ಯಕ್ಕಿಂತ ಹೆಣ್ಣು ಮಕ್ಕಳ ಭಾಗ್ಯವೇ ಭಾಗ್ಯ. ಆ ಹೆಣ್ಣನ್ನು ದಾನ ಮಾಡಿದರೆ ಕೋಟಿ ಯಜ್ಞಗಳು ಒಂದೇ ಕಾಲದಲ್ಲಿ ಫಲ ನೀಡುವಂತಾಗುವುದು. ಆದ್ದರಿಂದ ಆದಿಶಕ್ತಿ ಕಳೆಯುಳ್ಳ ಸಾವಿರಾರು ಪುತ್ರಿಯರನ್ನು ಕಣಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುವೆನು. ಮೆಚ್ಚಿದೆನು ನಿನ್ನ ಭಕ್ತಿಗಾಗಿ ದಕ್ಷ ಬ್ರಹ್ಮ. ಯಾವ ಸುರಗಂಧರ್ವರ ಸುರ ಭೂಮಿಯಲ್ಲಿ ಹೆಣ್ಣು ಮಕ್ಕಳ ವಾತ್ಸಲ್ಯವೆಂಬ ಒಂದು ಧರ್ಮವನ್ನು ಪ್ರತಿಷ್ಠೆ ಮಾಡಬೇಕೆಂದಿರುವ ನೀನೇ ಭಾಗ್ಯಶಾಲಿ. ಅದು ಅತ್ತ ನೋಡು, ಆದಿಶಕ್ತಿಯೇ ಅನಂತ ರೂಪನ್ನು ತಾಳಿ ಬರುತ್ತಿರುವ ಆ ನಿನ್ನ ಬಹುಮಂದಿ ಪುತ್ರಿಯರನ್ನು ದಕ್ಷ ಮಂದಿರಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಕಲ್ಯಾಣವನ್ನು ಮಾಡಿ ನಿನ್ನ ಧರ್ಮಪತ್ನಿಯಾದ ವೇದಾವತಿಯೊಡನೆ ಸುಖವಾಗಿ ಬಾಳು. ಧನ್ಯೋಸ್ಮಿ, ಧನ್ಯೋಸ್ಮಿ.